ಎಲ್ಲರಿಗೂ ನಮಸ್ಕಾರ. ಎಸ್ವಾ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಅಭ್ಯಾಸ 11.1ರ ಮೂರನೇ ಪ್ರಶ್ನೆಯನ್ನು ನೋಡೋಣ. ಮೇಲಿನ ಪ್ರಶ್ನೆ 2ರಲ್ಲಿ ಒಂದು ಭಾಗ ಕೆಂಪು ವರ್ಣದ್ರವ್ಯಕ್ಕೆ 75 ಮಿಲಿಲೀಟರ್ ಆಧಾರ ದ್ರಾವಕ ಬೇಕಾದರೆ 1800 ಮಿಲಿಲೀಟರ್ ಆಧಾರ ದ್ರಾವಕದೊಂದಿಗೆ ಮಿಶ್ರಣ ಮಾಡಬೇಕಾದ ಕೆಂಪು ವರ್ಣದ್ರವ್ಯ ಎಷ್ಟು ಅಂತೇಳಿ ಕೇಳ್ಯಾರ. ಅಲ್ಲಿ ಏನು ಕೊಟ್ಟಾರಪ್ಪ ಅಂತಂದರೆ ಒಂದು ಭಾಗ ಕೆಂಪು ವರ್ಣದ್ರವ್ಯಕ್ಕೆ 75 ಮಿಲಿಲೀಟರ್ ಆಧಾರ ದ್ರಾವಕ ಬೇಕಾಗುತ್ತಪ್ಪ ಅಂತಂದರೆ 1800 ಮಿಲಿಲೀಟರ್ ಆಧಾರ ದ್ರಾವಕಕ್ಕೆ ಎಷ್ಟು ಕೆಂಪು ದ್ರವ್ಯ ಬೇಕಾಗುತ್ತಾ ಅಂತೇಳಿ ಕೇಳ್ಯಾರ. ಇದನ್ನೊಂದು ಕೋಷ್ಟಕ ರೀತಿಯಲ್ಲಿ ನಾವು ತಯಾರು ಮಾಡ್ಕೊಳ್ಳೋಣ. ನಾನು ಯಾವ ರೀತಿ ಬರ್ದೀನಿ ಅಂತಂದರೆ ಕೆಂಪು ವರ್ಣದ್ರವ್ಯದ ಭಾಗ ಎಕ್ಸ್ ಅಂತೇಳಿ ತೊಗೊಂಡೀನಿ, ಆಧಾರ ದ್ರಾವಕದ ಭಾಗ ನಾನು ವಾಯ್ ಅಂತೇಳಿ ತೊಗೊಂಡಿನಿ. ಇದು ಮಿಲಿಲೀಟರ್ನಾಗ ಐತಿ. ಒಂದು ಏನಾದರೂ ಕೆಂಪು ವರ್ಣದ್ರವ್ಯದ ಭಾಗ ಇತ್ತಪ್ಪ ಅಂತಂದರೆ ಒಂದು ಭಾಗ 75 ಮಿಲಿಲೀಟರ್ ಏನಾಗಿರ್ತೈತಿ ಆಧಾರ ದ್ರಾವಕದ ಭಾಗ ಇರ್ತೈತಿ. ನಮಗೆ 1800 ಮಿಲಿಲೀಟರ್ ಆಧಾರ ದ್ರಾವಕ ಐತಿ. ಹಾಗಾದರೆ ಕೆಂಪು ವರ್ಣದ್ರವ್ಯದ ಭಾಗ ಎಷ್ಟು ಅಂತಂದೇಳಿ ಕೇಳ್ಯಾರ. ಇಲ್ಲಿ ನಾವೇನು ತೊಗೊಳ್ಳೋಣ, ಕೆಂಪು ವರ್ಣದ್ರವ್ಯದ ಭಾಗ ಎಕ್ಸ್ ಅಂತೇಳಿ ತೊಗೊಳ್ಳೋಣ. ಹಾಗಾದರೆ ಸೂತ್ರದ ಪ್ರಕಾರ x1 ಡಿವೈಡೆಡ್ ಬೈ y1 ಈಸ್ ಈಕ್ವಲ್ ಟು x2 ಡಿವೈಡೆಡ್ ಬೈ y2 ಆಗ್ತೈತಿ. ನಂತರ ಇದನ್ನು ನಾವು ಈಕ್ವಲ್ ಟು ಮಾಡಿದಾಗ x1 ಅಂತಂದರೆ 1 ಡಿವೈಡೆಡ್ ಬೈ y1 ಅಂತಂದರೆ 75 ಮಿಲಿಲೀಟರ್ ಈಸ್ ಈಕ್ವಲ್ ಟು x2 ಅಂತಂದರೆ ಅದನ್ನು ಕಂಡು ಹಿಡಿಬೇಕಾಗೈತಿ, ಹಾಗೆ ಇಟ್ಕೊಳ್ಳೋಣ, ಡಿವೈಡೆಡ್ ಬೈ 1800 ಮಿಲಿಲೀಟರ್. ನಮಗೆ ಬೇಕಾಗಿರೋದು x2ನ ಹಾಗೆ ಬರ್ಕೊಳ್ಳೋಣ. ಈ ಕಡೆ ಡಿವೈಡೆಡ್ ಬೈ ಇದ್ದಿದ್ದು ಈಸ್ ಈಕ್ವಲ್ ಟು ಈ ಕಡೆ ಸೈಡ್ ಹೋತಪ್ಪ ಅಂತಂದರೆ ಇಂಟು ಆಗ್ತೈತಿ. 1800 ಡಿವೈಡೆಡ್ ಬೈ 75. ಅದನ್ನು ಕಡ್ತಾ ಹೊಡೆಯೋಣ. 5 1 5 ಎಷ್ಟು ಉಳಿತು? 2 ಉಳಿತು. 5 5 25. 5 3 15. 15 ಹಾಗಾದರೆ ಎಷ್ಟು ಉಳಿತು? 3 ಉಳಿತು. 5 6 30. 0 ಕನ 0. 15 1 15. 15 2 30. 6 ಉಳಿತು. 15 4 60. ಹಾಗಾದರೆ x2 ಎಷ್ಟಪ್ಪ ಅಂತಂದರೆ ಇಲ್ಲಿ 1 ಐತಿ, 1 ಇಂಟು 24 ಡಿವೈಡೆಡ್ ಬೈ 1 ಬರೆದ್ರೂ ಬರ್ತಾ, ಬರೀಲಿಲ್ಲ ಅಂದ್ರೂ ಬರ್ತಾ. ಹಾಗಾದರೆ x2 ಈಸ್ ಈಕ್ವಲ್ ಟು 24. 24 ನಮಗೇನು ಬೇಕಾಗುತ್ತಪ್ಪ ಅಂತಂದರೆ ಕೆಂಪು ವರ್ಣದ್ರವ್ಯ ಬೇಕಾಗ್ತೈತಿ ಅಂತ ನಾವು ಹೇಳ್ಬೋದು. ಅಭ್ಯಾಸ 11.1ರ 4ನೇ ಪ್ರಶ್ನೆಯನ್ನು ನೋಡೋದಾಯ್ತಪ್ಪ ಅಂತಂದರೆ ತಂಪು ಪಾನೀಯ ಕಾರ್ಖಾನೆಯೊಂದರಲ್ಲಿ ಒಂದು ಯಂತ್ರವು 6 ಗಂಟೆಗಳಲ್ಲಿ 840 ಸೀಸೆಗಳನ್ನು ತುಂಬುತ್ತದೆ. ಹಾಗಾದರೆ 5 ಗಂಟೆಗಳಲ್ಲಿ ಅದು ಎಷ್ಟು ಸೀಸೆಗಳನ್ನು ತುಂಬುತ್ತದೆ ಅಂತೇಳಿ ಕೇಳ್ಯಾರ. ಒಂದು ತಂಪು ಕಾರ್ಖಾನೆ ಐತಿ, ಅದರೊಳಗೆ ಒಂದು ಯಂತ್ರ ಏನು ಮಾಡುತ್ತಪ್ಪ ಅಂದರೆ 6 ಗಂಟೆಗೆ 840 ಸೀಸೆಗಳನ್ನು ತುಂಬುತ್ತಾ. ಹಾಗಾದರೆ 5 ಗಂಟೆಗಳಲ್ಲಿ ಅದು ಎಷ್ಟು ತುಂಬುತ್ತಾ ಅಂತೇಳಿ ನಾವು ಒಂದು ಕೋಷ್ಟಕವನ್ನು ತಯಾರು ಮಾಡಿಕೊಂಡು ಈ ರೀತಿ ಬರ್ಕೊಳ್ಳೋಣ. ಗಂಟೆಯನ್ನು ನಾನು ಎಕ್ಸ್ ಅಂತೇಳಿ ತೊಗೊಂಡಿನಿ, ಸೀಸೆಗಳನ್ನು ನಾನು ವಾಯ್ ಅಂತೇಳಿ ತೊಗೊಂಡಿನಿ. ಬೇಕಾದರೆ ನಾವು ಸೀಸೆಗಳನ್ನು ಮೇಲೆ ಬರ್ಕೊಂಡು ಗಂಟೆನ ಕೆಳಗೆ ಬರ್ಕೊಂಡ್ರೂ ನಡೀತೈತೆ. ಆದರೆ ಸರಿಯಾದ ಸಮಯ ಮತ್ತು ಸೀಸೆಗಳನ್ನು ಕರೆಕ್ಟಾಗಿ ತುಂಬಬೇಕಾಗುತ್ತೆ. ಗಂಟೆ 6 ಗಂಟೆಗೆ ಅದು 840 ಸೀಸೆಗಳನ್ನು ತುಂಬಿದರೆ 5 ಗಂಟೆಗೆ ಎಷ್ಟು ತುಂಬುತ್ತಾ ಅಂತೇಳಿ x1 ಡಿವೈಡೆಡ್ ಬೈ y1 x2 ಡಿವೈಡೆಡ್ ಬೈ y2 ಅಂತೇಳಿ ಬರ್ಕೊಳ್ಳೋಣ. ಗಂಟೆ ಎಕ್ಸ್ ಆಗಿರಲಿ, ಸೀಸೆಗಳ ಸಂಖ್ಯೆ ವಾಯ್ ಆಗಿರಲಿ. ಇಲ್ಲಿ x1 ಅಂತಂದರೆ 6, y1 ಅಂತಂದರೆ 840 ಮತ್ತು x2 ಅಂತಂದರೆ 5 ಆಗಿದೆ. ಅದು ನೇರ ಅನುಪಾತದಲ್ಲಿ ಅದಾವ. ಇಲ್ಲಿ ಸಮಯ ಹೆಚ್ಚಾದಂಗೆಲ್ಲೇ ಇವು ಸೀಸೆಗಳು ತುಂಬುವಂಥದ್ದು ಏನಾಗತ್ತೈತಿ, ಹೆಚ್ಚಾಗತ್ತೈತಿ. ಸಮಯ ಕಡಿಮೆ ಆಯ್ತಪ್ಪ ಅಂತಂದರೆ ಇದು ಯಾವ ರೀತಿ ಆಗುತ್ತೆ ಅಂತ ನಾವು ನೋಡೋಣ. ಆದ್ದರಿಂದ x1 ಡಿವೈಡೆಡ್ ಬೈ y1 ಈಸ್ ಈಕ್ವಲ್ ಟು x2 ಡಿವೈಡೆಡ್ ಬೈ y2. x1 ಅಂತಂದರೆ 6, y1 ಅಂತಂದರೆ 840, x2 ಅಂತಂದರೆ 5 ಡಿವೈಡೆಡ್ ಬೈ y2. ನಮಗೆ ಬೇಕಾಗಿರೋದು y2ನ ಈ ಕಡೆ ಕಳಿಸೋಣ. ಈ 6 ಈ ಕಡೆ ಬರ್ತೈತಿ, 840 ಈ ಕಡೆ ಸೈಡ್ ಹೋಗ್ತೈತಿ. ಡಿವೈಡೆಡ್ ಬೈ ಇದ್ದಿದ್ದು ಈಸ್ ಈಕ್ವಲ್ ಟು ಈ ಕಡೆ ಹೋದರೆ ಗುಣಾಕಾರ ಆಗ್ತೈತಿ. ಈ ಈಸ್ ಈಕ್ವಲ್ ಟು ಈ ಕಡೆ ಸೈಡ್ ಇದ್ದಿದ್ದು ಇಂಟು ಏನಾದರೂ ಇತ್ತಪ್ಪ ಅಂತಂದರೆ ಈ ಕಡೆ ಸೈಡ್ ಬಂದರೆ ಭಾಗಾಕಾರ ಆಗ್ತೈತಿ. ಹಾಗಾದರೆ y2 ಈಸ್ ಈಕ್ವಲ್ ಟು 5 ಇಂಟು 840 ಡಿವೈಡೆಡ್ ಬೈ 6. 6 1 6, 6 1 6, 6 2 ಉಳಿತು. 6 4 24, 0 ಗನ 0. ಮೇಲೆ ಉಳಿದಿರೋದು 5 ಇಂಟು 140. ಇದನ್ನು ನಾವೇನಾದರೂ ಗುಣ 14 5 70 ಆಗ್ತೈತಿ. ಈ 0 ಕನ 0. ಹಾಗಾದರೆ y2 5 ಗಂಟೆಗಳಲ್ಲಿ ಅದು ಎಷ್ಟು ಸೀಸೆಗಳನ್ನು ತುಂಬುತ್ತಪ್ಪ ಅಂತಂದರೆ 700 ಸೀಸೆಗಳನ್ನು ತುಂಬುತ್ತಾ. 11.1ರ 5ನೇ ಪ್ರಶ್ನೆಯನ್ನು ನೋಡೋಣ. ಒಂದು ಬ್ಯಾಕ್ಟೀರಿಯಾದ ಛಾಯಾಚಿತ್ರವನ್ನು 50,000 ಪಟ್ಟು ವರ್ಧಿಸಿದಾಗ ಅದು ಚಿತ್ರದಲ್ಲಿ ತೋರಿಸಿರುವಂತೆ 5 ಸೆಂಟಿಮೀಟರ್ ಉದ್ದವನ್ನು ಹೊಂದಿರುವುದು. ಹಾಗಾದರೆ ಬ್ಯಾಕ್ಟೀರಿಯಾದ ನಿಜವಾದ ಉದ್ದವೆಷ್ಟು? ಛಾಯಾಚಿತ್ರವನ್ನು 20,000 ಪಟ್ಟು ವರ್ಧಿಸಿದಾಗ ಅದರ ವರ್ಧಿತ ಉದ್ದವೆಷ್ಟು ಅಂತೇಳಿ ಕೇಳ್ಯಾರ.
ಇಲ್ಲಿ ಕಾಣಕತ್ತೈತಲ್ಲ, ಇದು ಏನಾದರೂ ನಾವು ವರ್ಧಿಸಿದ್ವಪ್ಪ ಅಂತಂದರೆ, ಝೂಮ್ ಹಾಕಿದ್ವಪ್ಪ ಅಂತಂದರೆ ಅದು ನಮಗೆ ಎಷ್ಟು ಕಾಣಿಸುತ್ತಪ್ಪ ಅಂತಂದರೆ 5 ಸೆಂಟಿಮೀಟರ್ ಕಾಣಿಸುತ್ತಾ. ಅದೇ ರೀತಿಯಾಗಿ ನಾವು 20,000 ಪಟ್ಟು ಏನಾದರೂ ವರ್ಧಿಸಿದ್ವಪ್ಪ ಅಂತಂದರೆ ಎಷ್ಟು ಉದ್ದ ಕಾಣಿಸುತ್ತಾ ಅಂತೇಳಿ ಕಂಡುಹಿಡಿ ಅಂದ್ರೆ. ಆಮೇಲೆ ಬ್ಯಾಕ್ಟೀರಿಯಾದ ನಿಜವಾದ ಉದ್ದವನ್ನು ಕಂಡುಹಿಡಿಯಿರಿ ಅಂತಂದು ಹೇಳ್ಯಾರ. ಇದನ್ನು ಯಾವ ರೀತಿ ಮಾಡ್ಬೇಕಂತಂದರೆ, ಒಂದು ಕೋಷ್ಟಕ ರೀತಿ ಹಾಕ್ಕೊಳ್ಳೋಣ. ಬ್ಯಾಕ್ಟೀರಿಯಾದ ವರ್ಧಿಸಿದ ಚಿತ್ರ ಅಂತೇಳಿ ಒಂದು ಕಾಲಮ್ ಮಾಡ್ಕೊಳ್ಳೋಣ. ಇನ್ನೂ ಒಂದು ರೋದಾಗ ಏನು ಬರ್ಕೊಳ್ಳೋಣ, ವರ್ಧಿಸಿದಾಗ ಅದರ ಉದ್ದ ಎಷ್ಟಿರ್ತೈತಿ ಅಂತೇಳಿ. 50,000 ಪಟ್ಟು ವರ್ಧಿಸಿದ್ವಪ್ಪ ಅಂತಂದರೆ 5 ಸೆಂಟಿಮೀಟರ್ ಆಗ್ತೈತಿ. 20,000 ಪಟ್ಟು ವರ್ಧಿಸಿದ್ವಪ್ಪ ಅಂತಂದರೆ ಎಷ್ಟಾಗ್ತೈತಿ. ಆಮೇಲೆ ನಿಜವಾದ ಅದರದ್ದು ಉದ್ದ ಎಷ್ಟು ಅಂತೇಳಿ ಕೇಳ್ಯಾರ. ನಿಜವಾಗಿ ಅದು ಏನಾಗುತ್ತೋ ಒಟ್ಟು ಅದ್ರ ವರ್ಧನೆ ಮಾಡಂಗಿಲ್ಲ, ಜೂಮೇ ಹಾಕಂಗಿಲ್ಲ. ಹಾಗಾದರೆ ಅದು ಒಂದಿತ್ತಪ್ಪ ಅಂತಂದರೆ ಅದರ ನಿಜವಾದ ಉದ್ದನ ನಾವೇನಂತ ತೊಗೊಳ್ಳೋಣ, y3 ಅಂತೇಳಿ ತೊಗೊಳ್ಳೋಣ. ಬ್ಯಾಕ್ಟೀರಿಯಾದ ವರ್ಧಿಸಿದ ಚಿತ್ರಕ್ಕೆ ನಾವೇನಂತ ಕರೆಯೋಣ, ಎಕ್ಸ್ ಆಗಿರಲಿ ಅಂದ್ಕೊಳ್ಳೋಣ. ವರ್ಧಿಸಿದಾಗ ಅದರ ಉದ್ದವನ್ನು ನಾವು y ಅಂತೇಳಿ ತೊಗೊಳ್ಳೋಣ. ಹಾಗಾದರೆ x1 ಡಿವೈಡೆಡ್ ಬೈ y1 ಇಸ್ ಈಕ್ವಲ್ ಟು x2 ಡಿವೈಡೆಡ್ ಬೈ y2 ಅಂತೇಳಿ ತೊಗೊಳ್ಳೋಣ. x1 ಅಂತಂದರೆ 50,000 ಡಿವೈಡೆಡ್ ಬೈ y1 ಅಂತಂದರೆ 5, x2 ಅಂತಂದರೆ 20,000 ಡಿವೈಡೆಡ್ ಬೈ y2 ಫೈಂಡ್ ಔಟ್ ಮಾಡಬೇಕಾಗಿತ್ತು. y2ನ ಹಾಗೆ ಇಟ್ಕೊಳ್ಳೋಣ. y2 ಇಸ್ ಈಕ್ವಲ್ ಟು ಈ ಕಡೆ ಸೈಡ್ ಇದ್ದಿದ್ದು ಈ ಕಡೆ ಹೋದರೆ ಇಂಟು ಆಗುತ್ತಾ, ಇಲ್ಲಿ ಇಂಟು ಇದ್ದಿದ್ದು ಈ ಕಡೆ ಸೈಡ್ ಬಂದರೆ ಡಿವೈಡೆಡ್ ಬೈ ಆಗುತ್ತಾ. ಕೆಳಗಡೆ ಇರುವಂಥ 4 ಮೇಲಿರುವಂಥ 4 ಕ್ಯಾನ್ಸಲ್ ಆಗುತ್ತಾ. 5 1 5, 5 1 5, ಮೇಲೆ ಉಳಿದಿರೋದು ಎಷ್ಟಪ್ಪ ಅಂತಂದರೆ 2 ಗುಂಡ್ಲೆ 1. y2 ಅಂತಂದರೆ ಎಷ್ಟು ಬರ್ತೈತಿ, 2 ಸೆಂಟಿಮೀಟರ್. ಹಾಗಾದರೆ ನಾವು 20,000 ಪಟ್ಟು ವರ್ಧಿಸಿದ್ವಪ್ಪ ಅಂತಂದರೆ ಅದರದ್ದು ಉದ್ದ ಎಷ್ಟಾಗಿರ್ತೈತಪ್ಪ ಅಂದರೆ 2 ಸೆಂಟಿಮೀಟರ್ ಆಗಿರ್ತೈತಿ ಅಂತ ನಾವು ಹೇಳ್ಬೋದು. ಬ್ಯಾಕ್ಟೀರಿಯಾದ ನಿಜವಾದ ಉದ್ದ ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ನಾವು ವರ್ಧಿಸಿದ್ದು ಅಂತೇಳಿ ಬರ್ಕೊಂಡಿವಲ್ಲ, ಇದೇನು ಬರೆಯುವಂಥ ಅವಶ್ಯಕತೆ ಇರಂಗಿಲ್ಲ. ಇಲ್ಲೇನು ವರ್ಧಿಸಿದ್ದು ಅಂತೇಳಿ ಬರ್ತೀವಲ್ಲ, ಇಲ್ಲಿ ಬರೆಯುವಂಥ ಅವಶ್ಯಕತೆ ಇರಂಗಿಲ್ಲ. ನಾವು ಇದನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ನೋಡೋಣ. ಬ್ಯಾಕ್ಟೀರಿಯಾದ ನಿಜವಾದ ಉದ್ದ y3 ಆಗೈತೆ, ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗೈತಿ. x1 ಡಿವೈಡೆಡ್ ಬೈ y1 ಈಸ್ ಈಕ್ವಲ್ ಟು x3 ಡಿವೈಡೆಡ್ ಬೈ y3 ಅಂತೇಳಿ. x1 ಅಂತಂದರೆ ಅದರದ್ದು 50,000 ಪಟ್ಟು ವರ್ಧಿಸಿದಾಗ, ಆಮೇಲೆ y1 ಅಂತಂದರೆ ಅದರ ಇರುವಂತಹ ವರ್ಧಿಸಿದ ಉದ್ದ ಆಗೈತಿ. ಹಾಗಾದರೆ 1 ಡಿವೈಡೆಡ್ ಬೈ 1 ಅಂತಂದರೆ x3 ಅಂತಂದರೆ ಅದರದ್ದು ನಿಜವಾದ ಉದ್ದ ಎಷ್ಟು ಅಂತ, ನಿಜವಾದ ವರ್ಧನೆ ಮಾಡಿರಂಗಿಲ್ಲ. ಅವಾಗ ಅದನ್ನು ಏನಂತ ತೊಗೊಳ್ಬೇಕಪ್ಪ ಅಂತಂದರೆ 1 ಅಂತೇಳಿ ತೊಗೊಂಡು ಡಿವೈಡೆಡ್ ಬೈ y3 ಫೈಂಡ್ ಔಟ್ ಮಾಡಬೇಕಾಗೈತಿ. ಅದಕ್ಕೋಸ್ಕರ y3ನ ಈ ಕಡೆ ತೊಗೊಂಡು ಬರ್ಕೋಬೇಕಾಗುತ್ತಾ. y3 ಈಸ್ ಈಕ್ವಲ್ ಟು 1, ಈ 5 ಏನಾಗುತ್ತೆ ಈ ಕಡೆ ಸೈಡ್ ಹೋಗುತ್ತಾ, 5 ಅಂತೇಳಿ ಬರ್ಕೊಳ್ಳೋಣ. ಡಿವೈಡೆಡ್ ಬೈ ಈ 50,000 ಏನಾಗುತ್ತೆ ಕೆಳಗಡೆ ಬರುತ್ತಾ. 5 1 5, 5 1 5, ಈ 0 0, ಈ 0, ಇವು 4 ಸೊನ್ನೆಗಳು ಹಂಗೆ ಬರ್ತಾವೆ. ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 10,000 ಅಂತೇಳಿ ಬರ್ತೈತಿ. ನಾವು ಹಿಂದಿನ ತರಗತಿಯಲ್ಲಿ ಘಾತಾಂಕಗಳು ಅಂತಂದೇಳಿ ಕೇಳ್ತೀವಿ. ಕೆಳಗಡೆ ಏನಾದರೂ 4 0 ಇತ್ತಪ್ಪ ಅಂತಂದರೆ ಅದನ್ನು ಯಾವ ರೀತಿ ಬರಿಬೋದಪ್ಪ ಅಂತಂದರೆ 1 ಡಿವೈಡೆಡ್ ಬೈ 10⁴ ಅಂತೇಳಿ ನಾವು ಬರಿಬೋದು. ಈ ಕೆಳಗಡೆ ಇರುವಂಥ ಘಾತ ಸೂಚಿ ಮೇಲೆ ನಾವು ತೊಗೊಂಡು ಬಂದ್ವಪ್ಪ ಅಂದ್ರೆ ಅದು ಏನಾಗುತ್ತಾ, ಮೈನಸ್ನಾಗ ಬರಿಬೇಕಾಗುತ್ತಾ. y3 ಈಸ್ ಈಕ್ವಲ್ ಟು 10⁻⁻4 ಸೆಂಟಿಮೀಟರ್. 8ನೇ ತರಗತಿಯ ಅಭ್ಯಾಸ 11.1ರ 6ನೇ ಪ್ರಶ್ನೆ. ಒಂದು ಹಡಗಿನ ಮಾದರಿಯಲ್ಲಿ ಪಟಸ್ತಂಭದ ಎತ್ತರವು 9 ಸೆಂಟಿಮೀಟರ್ ಮತ್ತು ನಿಜವಾದ ಹಡಗಿನಲ್ಲಿ ಪಟಸ್ತಂಭದ ಎತ್ತರವು 12 ಮೀಟರ್ ಆಗಿದೆ. ಹಡಗಿನ ನಿಜವಾದ ಉದ್ದವು 28 ಮೀಟರ್ ಆದರೆ ಮಾದರಿ ಹಡಗಿನ ಉದ್ದವೆಷ್ಟು ಅಂತ ಹೇಳ್ಕೊಟ್ಟಾರ. ಇದಕ್ಕೆ ನಾವು ಒಂದು ಕೋಷ್ಟಕವನ್ನು ರೆಡಿ ಮಾಡ್ಕೊಳ್ಳೋಣ. ಯಾವ ರೀತಿ ಅಂತಂದರೆ, ಪಟಸ್ತಂಭದ ಎತ್ತರ, ನಿಜವಾದ ಪಟಸ್ತಂಭದ ಎತ್ತರ ಅಂತ ಹಾಕ್ಕೊಳ್ಳೋಣ. ಇಲ್ಲಿ ಮಾದರಿ ಪಟಸ್ತಂಭದ ಎತ್ತರವನ್ನು ಹಾಕ್ಕೊಳ್ಳೋಣ. ಮತ್ತೆ ಪಟಸ್ತಂಭದ ಉದ್ದ, ನಿಜವಾದ ಪಟಸ್ತಂಭದ ಉದ್ದರವನ್ನು ಹಾಕ್ಕೊಳ್ಳೋಣ. ಆಮೇಲೆ ಮಾದರಿ ಪಟಸ್ತಂಭದ ಉದ್ದವನ್ನು ಕಂಡು ಹಿಡಿಬೇಕಾಗೈತಿ. ಈ ಥರ ಬರ್ಕೊಳ್ಳೋಣ. ಹಾಗಾದರೆ ಇಲ್ಲಿ ಪಟಸ್ತಂಭದ ಎತ್ತರವನ್ನು ನಾವು ಎಕ್ಸ್ ಅಂತೇಳಿ ತೊಗೊಳ್ಳೋಣ, ಉದ್ದವನ್ನು y ಅಂತೇಳಿ ತೊಗೊಳ್ಳೋಣ. ಸೂತ್ರದ ಪ್ರಕಾರ ಇಲ್ಲಿ ಮೀಟರ್ನಾಗ ಐತಿ, ಪಟಸ್ತಂಭದ ಎತ್ತರ ಮೀಟರ್ನಾಗ ಐತಿ, ಮಾದರಿ ಪಟಸ್ತಂಭದ ಎತ್ತರ ಸೆಂಟಿಮೀಟರ್ನಾಗ ಐತಿ. ಆಮೇಲೆ ನಿಜವಾದ ಪಟಸ್ತಂಭದ ಉದ್ದ ಎಷ್ಟೈತಿ, ಮೀಟರ್ನಾಗ ಐತಿ. ಮಾದರಿ ಪಟಸ್ತಂಭದ ಎತ್ತರವನ್ನು ನಾವು ಯಾವ ರೀತಿಯಾಗಿ ಕಂಡು ಹಿಡಿಬೇಕು. ಇವು ಮೀಟರ್ಗಳಲ್ಲಿನೇ ಇರಲಿ, ಇದನ್ನು ನಾವೇನು ಕನ್ವರ್ಷನ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಅಕಸ್ಮಾತ್ ನಾವು ಕನ್ವರ್ಷನ್ ಮಾಡ್ಕೊಂಡ್ರೂ ಸೆಂಟಿಮೀಟರ್ ಇದ್ದಿದ್ದನ್ನ ಮೀಟರ್ಗೆ ಅಥವಾ ಮೀಟರ್ನ ಸೆಂಟಿಮೀಟರ್ಗೆ ಕನ್ವರ್ಷನ್ ಮಾಡಿ ಮಾಡ್ಕೋಬೇಕಾಗುತ್ತೆ. ಇದನ್ನು ಆ ಥರನೇ ಬರ್ಕೊಂಡು ಮಾಡ್ಕೊತ ಹೋಗೋಣಂತ. x1 divided by y1 is equal to x2 divided by y2. x1 divided by y1, x2 divided by y2. x1 ಅಂತಂದರೆ ನಮಗೆ 12 ಮೀಟರ್ ಐತಿ. ನಾನು ಮೀಟರನ್ನು ಯಾಕೆ ಹಂಗೆ ಬರ್ಕೊಂಡಿನಿ ಅಂತಂದರೆ ನೆಕ್ಸ್ಟ್ ಅಲ್ಲಿ ಕ್ಯಾಲ್ಕುಲೇಷನ್ಗೆ ಈಸಿ ಆಗಲಿ, ಕಡ್ತಾ ಹೊಡೆದಾಗ ಯಾವ ರೀತಿಯಾಗಿ ಹೋಗಿ ಅದು ನಮಗೆ ಸೆಂಟಿಮೀಟರ್ ಉಳಿತೈತಿ ಅಂತ ನಾವು ನೋಡೋಣ. 28 ಮೀಟರ್, y1 ಅಂತಂದರೆ 28 ಮೀಟರ್ ಇಸ್ ಈಕ್ವಲ್ ಟು
x2 ಅಂತಂದರೆ 9 ಸೆಂಟಿಮೀಟರ್ ಡಿವೈಡೆಡ್ ಬೈ y2 ಹಂಗೆ ಇಟ್ಕೊಳ್ಳೋಣ. ಹಾಗಾದರೆ y2 ಅಂತಂದರೆ ಎಷ್ಟು? y2 ನಮಗೆ ಬೇಕಾಗಿರೋದು y2ನ ಈ ಕಡೆ ಸೈಡ್ ಹೋಯ್ತಪ್ಪ ಅಂತಂದರೆ ಇಂಟು ಆಗ್ತೈತಿ. ಇದು 28 ಈ ಕಡೆ ಸೈಡ್ ಬಂತಪ್ಪ ಅಂತಂದರೆ ಇಂಟು ಆಗ್ತೈತಿ. ಹಾಗಾದರೆ ಇಲ್ಲಿ ಇಂಟು ಇದ್ದಿದ್ದು ಈ ಕಡೆ ಸೈಡ್ ಬಂದರೆ ಭಾಗಾಕಾರ ಆಗ್ತೈತಿ. ಅದಕ್ಕೋಸ್ಕರ y2 = 9 ಸೆಂಟಿಮೀಟರ್ ಇಂಟು 28 ಮೀಟರ್ ಡಿವೈಡೆಡ್ ಬೈ 12 ಮೀಟರ್. ಈ ಮೀಟರ್ ಏನಾಗುತ್ತೆ? ಕ್ಯಾನ್ಸಲ್ ಆಗ್ತೈತಿ. 2 6 12, 2 1 2, 2 7 2 1 2, 2 4 8. ಇಲ್ಲಿ 6 ಉಳಿತು. ಆಮೇಲೆ ಇಲ್ಲಿ 14 ಐತಿ, ಇಲ್ಲಿ 9 ಐತಿ. 3 3 9, 3 7 6. ಮತ್ತು 2 1 2, 2 7 14. ಹಾಗಾದರೆ ಮೇಲ್ಗಡೆ ಉಳಿದಿರೋದು 3 × 7 ಅಂತೇಳಿ 3 × 7 ಈ ಸೆಂಟಿಮೀಟರ್ಗೆ ಸೆಂಟಿಮೀಟರ್ ಹಂಗೆ ಬರ್ಕೊಳ್ಳೋಣ. ಹಾಗಾದರೆ 7 3 21. y2 ಎಷ್ಟಾಗುತ್ತಪ್ಪ ಅಂತಂದರೆ 21 ಸೆಂಟಿಮೀಟರ್. ಮಾದರಿ ಪಟಸ್ತಂಭದ ಉದ್ದ ಎಷ್ಟಪ್ಪ ಅಂತಂದರೆ ನಮ್ಗೆ 21 ಸೆಂಟಿಮೀಟರ್.